ಮನೆ ಸೊಸೆ ಜಾನಕಿನ ವೈದೇಹಿನ ಯಾರಾದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಾ ಇದೀರ ಅದಕ್ಕೆ? ಓ, ನಿಮ್ಗಂತ ಅಭಿಪ್ರಾಯಗಳು ಯಾವುದು ಇಲ್ಲ ಅಲ್ವಾ? ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ದೇವಾಂಶ್, ಸತ್ಯ ಹೇಳು. ನನ್ ಸೋದ್ರು ಸೊಸೆನೇ ಸೊಸೆ ಆಗ್ಬೇಕು ಅನ್ನೋ ಬೇಡಿಕೆ ಈಡೇರುತ್ತಾ ಇಲ್ವಾ? ಖಂಡಿತವಾಗ್ಲೂ ಈಡೇರುತ್ತಮ್ಮ. ಮತ್ತೆ ವೈದೇಹಿ ಏನಾಗ್ಬೇಕು? ಇಂದು ತುಂಬಾ ಯೋಚನೆ ಮಾಡಿ BP ತರಿಸ್ಕೋಬೇಡ. ನೀನ್ ಅನ್ಕೊಂಡಿದ್ದು ಆಗುತ್ತೆ ಅಮ್ಮ. ನಿನ್ನ ಆಸೆನೂ ಈಡೇರುತ್ತೆ. ಹೇಗೆ ಏನು ಅಂತ ಕೇಳಿ ನನಗೆ ಹಿಂಸೆ ಕೊಡಬೇಡಿ. 4 ದಿನ, ಜಸ್ಟ್ 4 days ವೇಟ್ ಮಾಡಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಓಕೆ? ಅಷ್ಟಕ್ಕೂ ಜಾನಕಿಯಲ್ಲಿ, ಅಯ್ಯೋ ಜಾನಕಿ ಎದ್ದಾಗಬಿಡ. ದೇವಾಂಶಣ್ಣ, ಮತ್ತೇನ ನಿಂದು? ನನಗೊಂದು ಡೌಟ್ ಇದೆ ದೇವಾಂಶಣ್ಣ. ಏನೋ ಹೇಳು. ಜಾನಕಿ ಅಮ್ಮವ್ರ ಮೇಲೆ ನಿಮ್ಮ ಮನಸ್ಸು ವಾಲ್ತಿರೋ ಆಗಿದೆ. ಹೋಗ ದೇವಾಂಶಣ್ಣ. ಜಾನಕಿ ಏನಾಯ್ತು ಇವ್ರಿಗೆ ಜಾನಕಿ ಅಮ್ಮವ್ರ ಮೇಲೆ ಮನ್ಸಾದ್ರೆ ವೈದೇಹಿ ಅಮ್ಮವ್ರ ಪರಿಸ್ಥಿತಿ ಏನು? ಎಂಥ ಪರಿಸ್ಥಿತಿ ಬಂದರೂ ವೈದೇಹಿ ಅಮ್ಮವ್ರಿಗೆ ಅನ್ಯಾಯ ಆಗಬಾರ್ದು. ಇಲ್ಲೇನೂ ಎಡವಟ್ಟಾಗಿದೆ. ನಾನು ವಿಚಾರಿಸ್ಕೋತೀನಿ. ದೇವಾಂಶಣ್ಣ. ಅತ್ತೆ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ಟ. ನನಗೆ ಯಾವ ಕನ್ಫ್ಯೂಷನ್ಸೂ ಇಲ್ಲ. ಜಾನಕಿ ಅಂದ್ರೆ ದೇವಾಂಶ್ಗಿಷ್ಟ. ವೈದೇಹಿ ವಿಷಯನ ಪಕ್ಕಕ್ಕಿಟ್ಟು ಜಾನಕಿಗೂ ದೇವಾಂಶ್ಗೂ ಮದ್ವೆ ಮಾಡಿಸ್ಬೋದು. ಈ ವಿಷಯನ ಈಗ್ಲೇ ಜಾನಕಿ ಹತ್ರ ಮಾತಾಡಿ ಮದ್ವೆಗೆ ಮುಹೂರ್ತ ಕೂಡ ಇಡಿಸ್ಬಿಡ್ಬೇಕು. ಏನು ಅಂದ್ರೆ ಇನ್ನೂ ಅಜ್ಜಿ, ನಿಮ್ಗೆ ಯಾವ ಕನ್ಫ್ಯೂಷನು ಇಲ್ವಾ? ನನ್ ಚಿಂತೆ ನನಗಾದ್ರೆ ನಿಂದೊಂದು. ಸಡನ್ ಆಗಿ ದೇವಾಂಶ್ ಜಾನಕಿನ ಏನ್ ವಿಷಯನೋ ಏನೋ ಗೊತ್ತಾಗ್ತಿಲ್ಲ. ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಶ್ರವಂತಿ ಇದ್ದಾಗ ನಿಜವಾದ ಸೋದರ ಸೊಸೆ ಅವಳ ಅಥವಾ ನಾನಾ ಅಂತ ಎಲ್ಲರೂ ಡೌಟಲ್ಲೇ ಇರ್ತಾ ಇದ್ರು ಅಪ್ಪ. ಇವಾಗ ಶ್ರವಂತಿ ಹೋಗ್ತಿದ್ದ ಹಾಗೆ ನಾನೇ ಸೋದರ ಸೊಸೆ ಅನ್ನೋದು ಕನ್ಫರ್ಮ್ ಆಗೋಗಿದೆ ಅವ್ರಿಗೆ. ತಪ್ಪು ಮಾಡ್ತಿದ್ದೀನೇನು ಅಂತ ನನಗೆ ಗಿಲ್ಟ್ ಕಾಡ್ತಿದೆ ಅಪ್ಪ. ನೀನೇನ್ ತಪ್ಪು ಮಾಡ್ತಿಲ್ವಲ್ಲಮ್ಮ. ನಿನ್ನ ಸಂಸಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನ್ ಆ ಸೋದರ ಸೊಸೆ ಅನ್ನೋ ಮುಖವಾಡದಲ್ಲಿದ್ಯಾ ಅಷ್ಟೇ. ಆದ್ರೆ ಇವಾಗ ನಮ್ಮತ್ತೆ ನಾನೇ ಸೋದರ ಸೊಸೆ ಅಂತ ಅನ್ಕೊಂಡು ನನ್ನ ಗಂಡನ ಜೊತೆನೆ ಮತ್ತೆ ಮದ್ವೆ ಮಾಡಿಸ್ಬೇಕು ಅನ್ಕೊಳ್ತಿದ್ದಾರೆ. ಇನ್ನು ವೈದೇಹಿ ಅನಾಥೆ ಅಂತ ಹೇಳ್ತಾನೆ ಇದ್ದಾರಪ್ಪ. ಇನ್ನೊಂದ್ ಕಡೆ ನೋಡಿದ್ರೆ ಅವ್ರು ನನಗೋಸ್ಕರ ಪಡ್ತಾ ಇರೋ ಒದ್ದಾಟ ಇದನ್ನೆಲ್ಲ ನೋಡ್ತಿದ್ರೆ ನಾನೇ ವೈದೇಹಿ ಅಂತ ಹೇಳ್ಬಿಡ್ಬೇಕು ಅನಿಸ್ತಿದೆ. ಏನೋ ಈ ಜಾನಕಿ ವೈದೇಹಿನ ಮುಖ ಬದಲಾಗಿದೆ. ಆ ಥರ ಮಾತ್ರ ಮಾಡ್ಬೇಡಮ್ಮ. ನೀನ್ ಅದೃಷ್ಟ ಚೆನ್ನಾಗಿತ್ತು. ನೀನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು ನೀನು ಬದುಕ್ ಬಂದಿದ್ಯಾ. ಆ ದುರ್ಘಟನೆಯಿಂದ ನಿನ್ನ ಮುಖಾನೇ ಬದಲಾಗೋಯ್ತು. ನೀನು ಬದುಕಿದ್ಯಾ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ನಿನಗೆ ಯಾವ ತೊಂದರೆನೂ ಆಗ್ತಾ ಇಲ್ಲ. ಅಂದ್ರೆ ಆಕ್ಸಿಡೆಂಟ್ ಆಗಿದ್ದ ಕಾರಣಕ್ಕೆ ಮುಖ ಬದಲಾಯಿಸಿದಾಳೆ ಅಂತಾಯ್ತು. ಈ ಜಾನಕಿ ಮೇಲೆ ನನ್ನ ಮಗ ಯಾಕೆಷ್ಟು ಪ್ರೀತಿ ತೋರಿಸ್ತಿದ್ದಾನೆ ಅಂದ್ಕೊಂಡೆ. ಇದಾ ಕಾರಣ ಅದಕ್ಕೆ. ಇವಳೆ ವೈದೇಹಿನ. ಹಾಗಾದ್ರೆ ಇಷ್ಟು ದೊಡ್ಡ ರಹಸ್ಯನ ಹೇಗೆ ಕಾಪಾಡ್ಕೊಂಡಿದ್ರು ಇವರಿಬ್ರು? ಈ ರಹಸ್ಯ ನಿನ್ನಲ್ಲೇ ಇರಲಿ. ಮುಖ್ಯವಾಗಿ ನಿನ್ನೋರು ಯಾರು ಅಂತ ನಿನಗೆ ಗೊತ್ತಾಗೋವರೆಗೂ. ಆವಾಗಲೇ ಅಲ್ವಾ ನೀನ್ ಅನಾಥೆ ಅಲ್ಲ ಅನ್ನೋದು ತಿಳಿದು ಮತ್ತೆ ನಿನ್ನ ಆ ಮನೆಗೆ ಸೇರಿಸ್ಕೊಳ್ಳೋದು. ಅದು ಮಾತ್ರ ಯಾವತ್ತಿಗೂ ಆಗಲ್ವೋ? ವೈದೇಹಿ ದಶರಥರಾಮನ ಸೋದರ ಸೊಸೆ ಅಂತ
ನನಗೆ ಮಾತ್ರ ಗೊತ್ತಿದೆ ಅಷ್ಟೇ. ಅದನ್ನಂತೂ ನಾನು ಯಾರಿಗೂ ಹೇಳಲ್ಲ. ಅದು ಗೊತ್ತಾಗೋವರೆಗೂ ಇವಳು ವೈದೇಹಿ ಅಂತ ಹೇಳ್ಕೊಳ್ಳಲ್ಲ. ಅಂದ್ರೆ ಯಾವತ್ತಿಗೂ ಆ ಕುಟುಂಬದವ್ರ ಜೊತೆ ಒಂದಾಗದೆ ಹೀಗೆ ಇದ್ಬಿಡ್ಬೇಕು ಇವಳು. ಆದಷ್ಟು ಬೇಗ ನನ್ನ ಹೆತ್ತವ್ರ ಬಗ್ಗೆ ಗೊತ್ತಾದ್ರೆ ಒಳ್ಳೇದು ಅಪ್ಪ. ಅಷ್ಟರಲ್ಲಿ ನಾನು ಸೋದರ ಸೊಸೆ ಅಲ್ಲ ಅನ್ನೋದು ಗೊತ್ತಾದ್ರೆ ಅದು ತೊಂದರೆ ಆಗುತ್ತೆ. ನನಗೆ ಗೊತ್ತಾದ್ಮೇಲೆ ನಿನಗೆ ಕಷ್ಟ ಕೊಡದೆ ನಾನು ಹೇಗೆ ಇರಲಿ? ಈಗಲೇ ನಾನು ಅವ್ರಿಗೆ ನಿಜ ಹೇಳಿ ನಿನ್ನನ್ನು ಅವ್ರ ಮನೆಯಿಂದ ಓಡಿಸ್ತೀನಿ. ಅಮ್ಮೋ, ಇವಳು ಸೊಸೆ ಅಲ್ಲ ಅಂತ ಹೇಳಬೇಕು ಅಂದರೆ ವೈದೇಹಿ ಸೊಸೆ ಅಂತ ಹೇಳಬೇಕಲ್ವಾ? ಅದನ್ನು ಮಾತ್ರ ಹೇಳಬಾರ್ದು. ಅನಾವಶ್ಯಕವಾಗಿ ಭಯ ಪಡ್ಬೇಡಮ್ಮ. ಯಾವುದಕ್ಕೂ ನೀನು ಅಚಂಚಲ ಬಗ್ಗೆ ಹುಷಾರಾಗಿರು. ಸರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಹಾಗೆ ಆಗ್ಲಮ್ಮ, ಹೋಗ್ಬಿಟ್ ಬಾ, ಹುಷಾರು. ಇಷ್ಟು ದಿನ ಆದ್ಮೇಲೆ ನಿನ್ನ ಜುಟ್ಟು ನನ್ನ ಕೈಗೆ ಸಿಕ್ಕಿದೆ. ನೀನು ವೈದೇಹಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ. ಆದರೆ ನೀನೇ ಸೋದರ ಸೊಸೆ ಅನ್ನೋದು ನಿಂಗೂ ಗೊತ್ತಿಲ್ಲ, ಯಾವತ್ತಿಗೂ ಗೊತ್ತಾಗೋದಿಲ್ಲ. ನೀನು ಮತ್ತೆ ಆ ಮನೆಗೆ ಸೊಸೆ ಅನ್ನಿಸ್ಕೊಳಕ್ ಮುಂಚೆ ನಿನ್ನ ಶತ್ರುಗಳ ಬಗ್ಗೆ ತಿಳ್ಕೊಂಡು ನಿನ್ನ ಬಗ್ಗೆ ಎಲ್ಲ ಹೇಳಿ ನಿನ್ನ ಕಥೆ ಮುಗಿಸ್ತೀನಿ. ನನಗೆ ಫೋನ್ ಮಾಡಿ ವಾರ್ನಿಂಗ್ ಕೊಡೋಷ್ಟು ಧೈರ್ಯ ಈ ಚಂಚಲಾಗೆಲ್ಲಿಂದ ಬಂತು? ಅವಳು ಹಿಂದೆ ನಿಜವಾಗ್ಲೂ ಯಾರಿದ್ದಾರೆ? ಹೇಳಿ ಇನ್ಸ್ಪೆಕ್ಟ್ರೆ, ಏನಾಯ್ತು? ಸರ್, ಚಂಚಲ್ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ರಲ್ಲ, ಒಂದು ಮುಖ್ಯವಾದ ವಿಷಯ ಗೊತ್ತಾಗಿದೆ. ಹೇಳಿ. ನೀವು ಅಂದ್ಕೊಂಡಾಗೆ ನಿಮ್ಮ ದೂರ ಸಂಬಂಧದಲ್ಲಿ ತಂಗಿ ಯಾವುದೇ ದಿಕ್ಕಿಲ್ಲದೆ ಇರೋಳೇನಲ್ಲ ಸರ್. ನಮ್ಮ ಇರಿಗೇಷನ್ ಮಿನಿಸ್ಟ್ರಿಗೆ ಬೇಕಾದವಳು. ಹೌದಾ? ಹೌದು ಸರ್. ರಿಯಲ್ ಎಸ್ಟೇಟ್, ದಂಧೆ, ರೌಡಿಸಮ್ ಎಲ್ಲ ಅವಳು ಮುಂದೆ ನಿಂತು ನಡೆಸಿದ್ರೆ ಮಿನಿಸ್ಟ್ರು ಹಿಂದಿನಿಂದ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅವಳನ್ನ ಲೈಟಾಗಿ ತಗೋಬಾರ್ದು ಸರ್, ತುಂಬ ಹುಷಾರಾಗಿರಬೇಕು. ಸರಿ, ನಾನು ನೋಡ್ಕೊಳ್ತೀನಿ. ಡ್ರೈವರ್, ಕಾರ್ ತೆಗಿ. ಹೇಳಿಯಪ್ಪ. ದೇವಾಂಶ್, ಸ್ವಲ್ಪ ಟೆರಸಿಗೆ ಬಾ. ಸರಿಯಪ್ಪ. ಏನಾಯ್ತಪ್ಪ? ನನ್ನ ಅನುಮಾನ ನಿಜ ದೇವಾಂಶ್. ಚಂಚಲ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳಿದ್ನಲ್ಲ, ಇರಿಗೇಷನ್ ಮಿನಿಸ್ಟರ್ ಇದಾನಂತೆ. ಹೌದಾ? ಅವನಿಗೆ ನಮ್ಮೇಲೆ ಯಾಕೆ ದ್ವೇಷ ಅಂತೆ? ಯಾವಾಗ್ಲೂ ಹಿಂದೆ ನಡೆದಿರೋದನ್ನ ಇನ್ನೂ ಮನ್ಸ್ನಲ್ಲೇ ಇಟ್ಕೊಂಡು ಚಂಚಲ ಜೊತೆ ಕೈ ಜೋಡಿಸಿದಾನೆ ಅನ್ಸುತ್ತೆ. ಒಂದು ಕಾಲದಲ್ಲಿ ಅವನ್ ಪಂಚಾಯತಿ ವಾರ್ಡ್ ಮೆಂಬರ್ ಆಗಿದ್ದ. ಚುರುಕಾಗಿದ್ದಾನೆ, ಜನರ ಜೊತೆ ಚೆನ್ನಾಗಿ ಬೆರ್ತಿದ್ದಾನೆ ಅಂತ ಅವನನ್ನ ಕಾರ್ಪೊರೇಟರ್ ಆಗಿ ಮಾಡಿದ್ರೆ ಅಲ್ಲಿ ಭ್ರಷ್ಟಾಚಾರ ಮಾಡಿ ಅವನ್ ಸಿಕ್ಕಾಕೊಂಡ. ಜನಗಳ ಮುಂದೆ ಅವನಿಗೆ ಚಪ್ಲಿಲ್ ಹೊಡೆದು ನಾನು ಬುದ್ಧಿ ಕಲಿಸ್ದೆ. ಬುದ್ಧಿ ಕಲ್ತು ಈಗ ಬದಲಾಗಿದ್ದಾನೆ ಅನ್ಕೊಂಡೆ. ಆದ್ರೆ ಅವನು ಇಷ್ಟು ವರ್ಷ ದ್ವೇಷನ ಮನ್ಸ್ನಲ್ಲೇ ಇಟ್ಕೊಂಡು ಚಂಚಲ ಜೊತೆ ಕೈ ಜೋಡಿಸಿ ಸೇಡ್ ತೀರಿಸ್ಕೊಳಕ್ ನೋಡ್ತಾ ಇದ್ದಾನೆ. ಈಗ ಏನ್ ಮಾಡೋದಪ್ಪ? ಆ ಮಿನಿಸ್ಟರ್ ಹತ್ರ ಒಂದ್ಸಲ ಮಾತಾಡೋಣವಾ? ಅವನ ರಾಜಕೀಯ, ನಾನು ಹಾಕಿರೋ ಭಿಕ್ಷೆ, ಅವನ ಹತ್ರ ಏನ್ ಮಾತಾಡೋದು? ಯಾವ ಅಧಿಕಾರದ ಮದದಿಂದ ಅವನಿಷ್ಟ ಆಡ್ತಾ ಇದ್ದಾನೋ ನಾನು ಆ ಅಧಿಕಾರನೇ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಆಗ ಚಂಚಲಾಗೆ ಅವನ ಸಪೋರ್ಟ್ ಸಿಗೋದಿಲ್ಲ.
ಚಂಚಲ ಆಗ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಜಾನಕಿ ಹುಷಾರು. ಅಪ್ಪ ಅನ್ಕೊಂಡಿರೋ ಹಾಗೆ ಈ ಸಮಸ್ಯೆ ಅಷ್ಟು ಈಸಿಯಾಗಿ ಬಗೆಹರಿಯುವಂಥದ್ದಲ್ಲ. ಶ್ರವಂತಿನ ಸೋದ್ರು ಸೊಸೆ ಕಳಿಸ್ಕೊಟ್ಟು ಇಷ್ಟು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಇದ್ರ ಹಿಂದೆ ಬೇರೆ ಯಾವುದೋ ದೊಡ್ಡ ರಹಸ್ಯ ಇದೆ ಅನ್ಸುತ್ತೆ. ಅದೇನು ಅಂತ ತಿಳ್ಕೊಬೇಕು ನಾನು. ಹಲೋ ಸರ್, ಏನು ಹೇಳಿ? ವೈದೇಹಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ಆಗಲೇ ಮನೇಲೆಲ್ಲರೂ ಅವಳ ವಿಷಯವಾಗಿ ಏನೋ ಮಾತಾಡ್ತಿದ್ರು ಅಷ್ಟೇ. ಏನೋ ಆ ವಿಷಯ? ಏನಿಲ್ಲ ಸರ್, ನಮ್ಮ ದೇವಾಂಶ್ ಯಾವಾಗಲೂ ಹುಚ್ಚಿನ ಥರ ವೈದೇಹಿ ವೈದೇಹಿ ಅಂತ ಅವಳನ್ನ ಹುಡುಕ್ತಾ ಇರ್ತಾನೆ. ದೇವಾಂಶ್ಗೆ ವೈದೇಹಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿರ್ಬೋದಾ? ಗೊತ್ತಿಲ್ಲ ಸರ್. ಗೊತ್ತಿದ್ರೆ ಇಷ್ಟೊತ್ತವರೆಗೂ ಸುಮ್ಮನಿರ್ತಾನ? ಯಾವಾಗಲೂ ಮನೆಗೆ ಕರ್ಕೊಂಬಂದಿರ್ತಿದ್ದ. ಗೊತ್ತಿರೋರೆಲ್ಲ ಗೊತ್ತಿದೆ ಅಂತ ತೋರಿಸ್ಕೋಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ಆ ದೇವಾಂಶ್ ಮೇಲೂ ಕೂಡ ನೀನು ಒಂದು ಕಣ್ಣಿಟ್ಟಿರೋ. ಹಾಗೆ ವೈದೇಹಿ ಬಗ್ಗೆ ಆದಷ್ಟು ಬೇಗ ತಿಳ್ಕೊಳ್ಳೋಕೆ ಟ್ರೈ ಮಾಡು. ಸರಿ ಸರ್. ಆದರೆ ಯಾಕೆ ಸರ್ ವೈದೇಹಿ ವೈದೇಹಿ ಅಂತ ಅವಳಿಂದ ಬಿದ್ದಿದ್ದೀರಾ? ಬಾಯಿ ಮುಚ್ಕೊಂಡು ಹೇಳಿದ ಕೆಲಸ ಮಾತ್ರ ಮಾಡು. ಸರಿ ಸರ್. ಆದರೆ ಜಾನಕಿ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರಿ ಸರ್? ಜಾನಕಿಗೆ ಮಾತ್ರ ಏನು ಮಾಡಬೇಡಿ ಅಂತ ಆ ಚಂಚಲ ಮೇಡಮ್ಗೆ ಹೇಳಿ ಸರ್. ನಮ್ಮ ಅಗ್ರಿಮೆಂಟ್ ಪ್ರಕಾರ ನಾನು ಹೇಳಿದ್ದನ್ನು ಮಾತ್ರ ಮಾಡಿ ನಿನಗೆ ಬೇಕಾಗಿರೋದನ್ನ ಈಸ್ಕೋ. ಬೇರೆ ಮ್ಯಾಟ್ರಸಲ್ಲಿ ಇನ್ವಾಲ್ವ್ ಆದರೆ ಅಷ್ಟೇ. ಓಕೆ ಸರ್. ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ಯೋ? ಅದು ಕಾಶಿಯಿಂದ ಗುರುಗಳು ಫೋನ್ ಮಾಡಿದ್ರು, ಅವ್ರ ಜೊತೆ. ಗುರುಗಳ ಹತ್ರ ಜಾನಕಿ ವಿಷಯ ಯಾಕೆ ಮಾತಾಡ್ತಿದ್ದೆ? ಜಾನಕಿ ಬಗ್ಗೆ ಗುರುಗಳ ಹತ್ರ ಮಾತಾಡೋಂಥದ್ದೇನಿತ್ತು? ಅದು ಜಾನಕಿ ಅಂದರೆ ಅದು ಸೀತಮ್ಮನ ಬಗ್ಗೆ, ಸೀತಾ ಕಲ್ಯಾಣದ ಬಗ್ಗೆ ಮಾತಾಡ್ತಿದ್ವಿ. ಫೋನ್ ತೋರಿಸು. ಯಾಕೆ? ನೀನು ಈ ವೇಷ ಹಾಕೊಂಡು ಬಂದಾಗಿಂದ ನನಗೆ ಅನುಮಾನ ಇದೆ. ತೋರಿಸು. ಕೊಡು. ಲಾಸ್ಟ್ ಕಾಲ್ ಸ್ವಾಮಿ. ಯಾರಿ ಸ್ವಾಮಿ? ಸ್ವಾಮಿ ಸ್ವಾಮಿ ಚಿದಾನಂದ ಸ್ವಾಮಿ, ನಮ್ಮ ಗುರುಗಳು. ಒಂದ್ಸಲ ನಿಮ್ಮ ಗುರುಗಳ ಹತ್ರ ಮಾತಾಡೋಣ. ಜಾನಕಿ ಜಾನಕಿ ಬಂದ್ಲು. ಅಬ್ಬಾ, ಸೇಫರ್ ಸೈಡ್ ಮಿನಿಸ್ಟರ್ ಹೆಸರು ಸ್ವಾಮಿ ಅಂತ ಸೇವ್ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದಾಯ್ತು. ಜಾನಕಿ, ಅಮ್ಮ ಜಾನಕಿ, ಎಲ್ಲಿಗೆ ಹೋಗಿದ್ದಮ್ಮ? ಇಲ್ಲೇ ಚಿಕ್ಕ ಕೆಲಸ ಇತ್ತು ಅಂತ ಹೋಗಿದ್ದೆ ಅತ್ತೆ. ಆಹಾ, ಜಾನಕಿ ಅಲ್ಲ, ವೈದೇಹಿ ಅಂತ ಕರೀರಿ ಅತ್ತೆ. ಏನ್ ಜಾನಕಿ, ವೈದೇಹಿ ಅಲ್ವಾ ನೀನು? ಏನ್ ವೈದೇಹಿ ಅಂತಿದ್ಯಲ್ಲ, ಜಾನಕಿ ಅಂತ ಕರಿ. ನೋಡಿ ಅತ್ತೆ, ಈಗ್ಲೂ ನೀವು ವೈದೇಹಿ ಮೇಲಿರೋ ದ್ವೇಷನ ತೋರ್ಸಕ್ ಹೋದ್ರೆ ಕೆಲ್ಸ ಆಗಲ್ಲ. ದೇವಾಂಶ್ ಜಾನಕಿಯಲ್ಲಿ ವೈದೇಹಿ ನೋಡ್ತಿರ್ಬೇಕಾದ್ರೆ ನಿಮ್ಗೇನ್ ಪ್ರಾಬ್ಲಮ್? ನೋಡ್ಲಿ ಬಿಡಿ ಅತ್ತೆ. ನಿಮಗ್ ಬೇಕಾಗಿರೋದು ಜಾನಕಿ ನಿಮ್ ಸೊಸೆ ಆಗೋದೇ ಅಲ್ವಾ? ಏನ್ ಜಾನಕಿ, ಅಷ್ಟೇ ತಾನೆ? ಅವನು ಯಾವುದೋ ಧ್ಯಾನದಲ್ಲಿ ವೈದೇಹಿ ಅಂದ್ರೆ ನೀನು ಹಾಗೆ ಹೇಳ್ತಿದ್ಯಲ್ಲ.
ಎಷ್ಟೇ ಮೈ ಮರ್ತಿದ್ರು ಕೂಡ ಒಬ್ಬರನ್ನ ಯಾರಾದ್ರೂ ಇನ್ನೊಂದ್ ಹೆಸರಿಂದ ಕರೀತಾರ, ಆ ವ್ಯಕ್ತಿನ ಇನ್ನೊಬ್ರಲ್ಲಿ ನೋಡಿದ್ರೆ ಮಾತ್ರ ಹಾಗೆ ಕರೆಯೋದು. ಸತ್ಯ ಅನ್ಕೊಳ್ತಿದ್ದಾರೆ ಅಷ್ಟೇ ಅಲ್ವಾ, ನಿಜ ಗೊತ್ತಾಗೋಯ್ತೇನೋ ಅಂತ ಅನ್ಕೊಂಡೆ. ಅಷ್ಟಕ್ಕೂ ಜಾನಕಿಲ್ ವೈದೇಹಿ ನೋಡೋದು ಅಂದ್ರೇನು? ಏನ್ ಹಾಗ್ ನೋಡ್ತಿದ್ಯಾ? ಅರ್ಥ ಆಗ್ತಿಲ್ವಾ? ನಿನ್ನ ನೋಡ್ತಿದ್ರೆ ವೈದೇಹಿ ನೋಡ್ದಂಗೆ ಅನ್ನಿಸ್ತಿದ್ಯಂತೆ. ಏನ್ ಮಾತಾಡ್ತಾ ಇದ್ದೀರಾ ಅಕ್ಕ? ನನ್ನಲ್ಲಿ ವೈದೇಹಿ ನೋಡೋದು ಅಂದ್ರೇನು? ನಂಗೇನ್ ಗೊತ್ತು, ನಿನ್ ಕಂಡ್ರೆ ಇಷ್ಟ ಆಗಿ ನಿನ್ನಲ್ಲಿ ಅವನ್ ಹೆಂಡ್ತಿನ ನೋಡ್ತಿದ್ದ ನೀನು. ಅಂಥದ್ದೆಲ್ಲ ಏನಿಲ್ಲ. ಬಾವಂಗೆ ವೈದೇಹಿ ಅಂದ್ರೇನೆ ಇಷ್ಟ. ವೈದೇಹಿನ ಇನ್ನೊಬ್ರಲ್ಲಿ ಅವ್ರು ನೋಡಲ್ಲ. ವೈದೇಹಿ ಸ್ಥಾನನ ಇನ್ನೊಬ್ರು ಕೊಡೋದೂ ಇಲ್ಲ. ಕರೆಕ್ಟಾಗಿ ಹೇಳಿದೆ ಮೊಮ್ಮಗಳೇ, ವೈದೇಹಿ ಸ್ಥಾನ ವೈದೇಹಿಗೆ. ಹೌದತ್ತೆ, ದೇವಾಂಶ್ಗೆ ಜಾನಕಿ ಇಷ್ಟ ಅನ್ನೋ ಮಾತು ನಿಜಾನೇ. ಆ ಇಷ್ಟದಿಂದಾನೇ ವೈದೇಹಿ ಸ್ಥಾನನ ಜಾನಕಿ ಕೊಡ್ತಾನೇನೋ. ಅದ್ ಖಂಡಿತ ಯಾವತ್ತಿಗೂ ನಡೆಯಲ್ಲ ಅತ್ತೆ. ಯಾಕಾಗಲ್ಲ? ನಿನಗಿಷ್ಟ ಅಂತ ಹೇಳಮ್ಮ, ದೇವಾಂಶ್ನ ನಾನು ಒಪ್ಪಿಸ್ತೀನಿ. ಅವ್ರು ಒಪ್ಕೊಳ್ಳಲ್ಲ ಅತ್ತೆ. ಚಾಲೆಂಜಾ? ಏನ್ ಚಾಲೆಂಜು? ಅದೇ ದೇವಾಂಶ್ ನಿನ್ನ ಮದ್ವೆ ಆಗಕ್ ಒಪ್ಕೋತಾನೋ ಇಲ್ವೋ ಅಂತ ಒಂದು ಸಣ್ಣ ಚಾಲೆಂಜ್. ಅತ್ತೆ ಆಗ್ಲೇ ಜಾನಕಿಗೋಸ್ಕರ ನೀವ್ ಕಟ್ಟಿದ ಹೂವ ಎಲ್ಲಿ? ದೇವ್ರ ಮನೇಲಿದ್ಯಮ್ಮ, ತಗೊಂಡ್ ಬರ್ತೀನಿರು. ಇಲ್ಲಿ ಕೊಡಿ ಅತ್ತೆ. ಇವಾಗ ಈ ಹೂವ ನೀನಾದ್ರೂ ದೇವಾಂಶ್ ಬಂದು ನಿನ್ ತಲೆಗ್ ಮುಡ್ಸಿದ್ರೆ ನಿನ್ ಕಂಡ್ರೆ ಇಷ್ಟ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ಇದು ಮಾತ್ರ ನಡೆಯಲ್ಲ ಅಕ್ಕ. ಸ್ವಲ್ಪ ಹತ್ರ ನಿಂತ್ಕೊಳ್ತಿದ್ದ ಹಾಗೆ ವೈದೇಹಿ ಬಿಟ್ರೆ ಪಕ್ಕದಲ್ಲಿ ಯಾರು ನಿಂತ್ಕೊಳ್ಳೋ ಹಾಗಿಲ್ಲ ಅಂತ ಬಾವ ದೂರ ಹೋಗ್ತಾರೆ. ಅಂಥದ್ರಲ್ಲಿ ನನ್ನ ತಲೆಗೆ ಹೂ ಮುಡ್ಸೋದಾ? ಚಾನ್ಸೇ ಇಲ್ಲ. ಚಾನ್ಸ್ ಇದೆಯೋ ಇಲ್ವೋ? ಚಾಲೆಂಜ್ಗೆ ರೆಡಿನಾ? ನಾನ್ ರೆಡಿ. ನನ್ನ ಮೊಮ್ಮಗನ ಮೇಲೆ ನನಗೆ ನಂಬಿಕೆ ಇದೆ. ಅವನು ಜಾನಕಿ ತಲೆಗೆ ಹೂ ಮುಡ್ಸಲ್ಲ. ಬಾರೋ ದೇವಾಂಶ್, ಬಾ, ಒಳ್ಳೆ ಸಮಯಕ್ಕೆ ಬಂದೆ. ಒಂದ್ ನಿಮಿಷ ಇಂದು, ಎಲ್ಲಿ ಹೋಗಿದ್ದೆ ವೈದೇಹಿ? ನೋಡಿದ್ಯಾ? ನೋಡು ನೋಡು, ವೈದೇಹಿ ಅಂತ ಕರೀತಿದ್ದಾನೆ. ಅದಕ್ಕೆ ಒಂದ್ ನಿಮಿಷ, ಎಲ್ಲಿ ಹೋಗಿದ್ದೆ ಜಾನಕಿ? ಇಲ್ಲೇ ಚಿಕ್ಕ ಕೆಲ್ಸ ಆಯ್ತು ಅಂತ ಹೋಗಿದ್ದೆ ಬಾವ. ಹೋಗ್ಬೇಕಾದ್ರೆ ಕರಿ ಅಂತ ಹೇಳಿರ್ಲಿಲ್ವಾ? ಒಬ್ಳೆ ಆಚೆ ಹೋದ್ರೆ ಎಷ್ಟು ಅಪಾಯ ಇದೆ. ಮತ್ತೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅಲ್ಲ, ಆಗೇನ್ ಮಾಡ್ತಿದ್ದೆ ನೀನು? ಬುದ್ಧಿ ಇಲ್ವಾ ನಿನ್ಗೆ? ನೋಡಿದ್ಯಾ ಜಾನಕಿ, ನಿನ್ಗೇನಾದ್ರೂ ಆಗೋಗುತ್ತೇನೋ ಅಂತ ಎಷ್ಟು ಹೆದರ್ಕೋತಿದ್ದಾನೆ. ಇದು ಪ್ರೀತಿ ಅಂದ್ರೆ. ಅಲ್ಲ, ಜವಾಬ್ದಾರಿ. ಏನ್ ನಿಮ್ ಗಲಾಟೆ ಎಂದು? ನಾನ್ ಹೇಳ್ತೀನಿ ದೇವಾಂಶ್, ನೀನ್ ಜಾನಕಿಗೆ ಹೂವ ಮುಡಿಸ್ತೀಯ ಅಂತ ನಾನ್ ಹೇಳ್ದೆ, ಮುಡ್ಸಲ್ಲ ಅಂತ ಅಜ್ಜಿ. ಸಣ್ಣ ಚಾಲೆಂಜ್ ಅಷ್ಟೇ. ನೀನೇನ್ ಹೇಳ್ತೀಯ? ಮುಡ್ಸು ಕಂದ. ತಗೋ ಮುಡ್ಸಿದೀವಾ?